ಹೆಲೋ ಎವ್ರಿವನ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಗೃಹಲಕ್ಷ್ಮಿಯ ಒಂದು ಹಣ ಅನ್ನೋವಂಥದ್ದು 2,000 ಏನು ಬರ್ತಿತ್ತು, ಅದು ಇನ್ನು ಮುಂದೆ 6,000 ರೂಪಾಯಿಗಳು ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ತಿರೋವಂಥದ್ದು. ಅದು ಯಾರು ಅಂತ ಅಂದರೆ, ಸ್ವತಃ ಮಕ್ಕಳ ಮತ್ತು ಮಹಿಳಾ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಇದರ ಕುರಿತಾಗಿ ಯಾವಾಗ ಸ್ಪಷ್ಟನೆಯನ್ನು ನೀಡಿದ್ರು ಆ್ಯಂಡ್ ಯಾವಾಗ ಈ ಒಂದು ಹಣ ಅನ್ನುವಂಥದ್ದು ನಿಮ್ಮ ಒಂದು ಖಾತೆಗೆ ಬಿಡುಗಡೆಯನ್ನು ಮಾಡ್ತಾರೆ, ಮತ್ತು ಏನಿದಕ್ಕೆ ಕಾರಣ, ನಿಜವಾಗ್ಲೂ ಬಿಡ್ತಾರಾ 6,000 ಹಣ ಅನ್ನುವಂಥದ್ದು, ಪ್ರತಿಯೊಂದನ್ನು ಕೂಡ ಇದೇ ಒಂದು ವಿಡಿಯೋದೊಳಗಡೆ ಹೇಳ್ತೀನಿ. ಹಾಗಾಗಿ ಯಾರು ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ, ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಷಯಕ್ಕೆ ಬರೋ ಅಂಥದ್ದಾದರೆ, 12 ಮತ್ತು 13ನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಏನಿತ್ತು ಅದು ಇನ್ನೂ ನಮಗೆ ಬಂದಿಲ್ಲ, ನಮಗೆ ಅಲ್ಲ ಯಾರಿಗೂ ಕೂಡ ಬಂದಿಲ್ಲ ಅಂತಲೇ ಮಹಿಳೆಯರು ಹೇಳ್ತಾ ಇರೋವಂಥದ್ದು. ಹೌದು, ಇನ್ನೂ ಬಂದಿಲ್ಲ 12 ಮತ್ತು 13ನೇ ಕಂತಿನ ಹಣ. ಅದನ್ನು ಏನು ಒಟ್ಟಿಗೆ ಗೌರಿ ಗಣೇಶ ಹಬ್ಬಕ್ಕೆ 4,000 ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಇದಕ್ಕೆ ನಾನು ಆಲ್ರೆಡಿ ಆರ್ಥಿಕ ಇಲಾಖೆಗೆ ಲೆಟರನ್ನು ಬರೆದಿದ್ದೀನಿ. ಎಷ್ಟು ಸಾವಿರಗಳು ಅಂತಂದರೆ 5,000 ಕೋಟಿ ಹಣ ಅನ್ನುವಂಥದ್ದು ಏನು ಬೇಕಾಗುತ್ತೆ ಇದಕ್ಕೆ, ಅದನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಆರ್ಥಿಕ ಇಲಾಖೆಗೆ ಲೆಟರ್ ಬರೆದಿದ್ರು ಕೂಡ ಅವರು ಇನ್ನೂ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಯಾರೂ ಕೂಡ ಈ ಒಂದು ಹಣ ಬರೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅಲ್ಲಿ ಇಲ್ಲಿ ಊಹಾಪೋಹಗಳು ಇದ್ದಾವೆ. ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸ್ತಿದ್ದಾರೆ ಅನ್ನುವಂಥದ್ದು ಅಲ್ಲಿ ಇಲ್ಲಿ ಮಾತುಕತೆಗಳಾಗ್ತಾ ಇದ್ದಾವೆ. ಆದರೆ ಆ ಥರ ಏನೂ ಇಲ್ಲ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ. ನಿಮಗೆ ಹಣವನ್ನು ಪಾವತಿ ಮಾಡೇ ಮಾಡ್ತೀವಿ. ಹಾಗಂತ ಅಂದ್ಬಿಟ್ಟು ನೆಕ್ಸ್ಟ್ ನಿಮಗೆ 12 ಮತ್ತು 13ನೆಯ ಒಂದು ಕಂತಿನ ಹಣವನ್ನು ಕೊಡ್ದಲೇ ಮತ್ತೆ ನಿಮಗೆ 2,000 ರೂಪಾಯಿ ಮಾತ್ರ ನಿಮಗೆ ಕೊಡೋದಿಲ್ಲ ಅಂತ ಹೇಳಿರುವಂಥದ್ದು. ಇವಾಗ ಮಾಧ್ಯಮದವರು ಎಲ್ಲ ಮಹಿಳೆಯರ ಪರವಾಗಿ ಕ್ವೆಶನನ್ನು ಕೇಳಿದರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರಿಗೆ ಈ ಥರ 12 ಮತ್ತು 13ನ ಕಂತನ್ನು ಹಣವನ್ನು ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀರಾ ಅಂತ. ಆದರೆ ಇದುವರೆಗೂ ಕೂಡ ಹಣ ಬಂದಿಲ್ಲ. ನೆಕ್ಸ್ಟ್ ಮಂತಲ್ಲಿ ನೀವೇನು ಮಾಡ್ತೀರಾ ಅಂತ ಕೇಳಿದಾಗ ಅವರು ಹೇಳಿರುವಂಥದ್ದು, ಖಂಡಿತವಾಗ್ಲೂ ಹಣ ಅನ್ನುವಂಥದ್ದು ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ಯಾಮಾರಿಸಿ ಕೇವಲ 2,000 ಮಾತ್ರ ಹಾಕೋದಕ್ಕೆ ಹೋಗೋದಿಲ್ಲ. 6,000 ಹಣವನ್ನು ನಾವು ಹಾಕ್ತೀವಿ ಮುಂದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು 4,000 ಹಣವನ್ನು ಬಿಟ್ಟು ಮತ್ತೆ 2,000 ಕೊಡುವಂಥದ್ದು ಆ ಥರ ಏನೂ ಮಾಡೋದಿಲ್ಲ. ಖಂಡಿತವಾಗ್ಲೂ ಕೊಡ್ತೀವಿ. ಹಾಗಾಗಿ ಯಾರೂ ಕೂಡ ಆತರ ಪಡುವಂಥದ್ದು ಬೇಡ, ತಾಳ್ಮೆಯಿಂದ ಇರಲಿ. ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, 6,000 ಒಟ್ಟಿಗೆ ನಾವು ಹಣವನ್ನು ನಿಮ್ಮ ಒಂದು ಖಾತೆಗೆ ಬಿಡುಗಡೆಯಾಗಿ ಮಾಡ್ತೀವಿ ಅಂತ ಹೇಳಿರೋವಂಥದ್ದು. ಈ ಕುರಿತಾಗಿ ಜನ ಹೇಳ್ತಿರೋವಂಥದ್ದು ಏನು ಅಂತ ಅಂದರೆ, ನೀವು 6,000 ಕೊಡುವಂಥದ್ದು ಬೇಡ, ಒಟ್ಟಿಗೆ ನೀವು 2,000ನೇ ಕೊಡಬಹುದಲ್ವಾ ಪ್ರತಿ ತಿಂಗಳು ಕೂಡ. ಈ ಥರ ತಡ ಮಾಡಿದರೆ ಅದು ಹೇಗಾಗುತ್ತೆ? ನೀವು ಕೊಡ್ತೀರಾ ಅಂತ ಅಂದ್ಕೊಳ್ಬೇಕಾ, ಕೊಡಲ್ಲ ಅಂತ ಅಂದ್ಕೊಳ್ಬೇಕಾ, ಯಾವುದೂ ಕೂಡ ಗೊತ್ತಾಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಈ ಥರ ಒಟ್ಟೊಟ್ಟಿಗೆ ಕೊಡೋ ಬದಲು ಪ್ರತಿ ತಿಂಗಳು ಕೂಡ 2,000 ಹಣವನ್ನು ಬಿಡುಗಡೆ ಮಾಡಬಹುದಲ್ಲ ಅಂತ ಮಹಿಳೆಯರು ಹೇಳ್ತಾ ಇರೋವಂಥದ್ದು. ಆದರೆ ರಾಜಕೀಯ ಅಂತ ಬಂದ ತಕ್ಷಣ ನಾವೇನು ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಅವರು ಬಿಡುಗಡೆ ಮಾಡಿದಾಗ ನಮ್ಮ ಒಂದು ಖಾತೆಗೆ ಬರೋ ಅಂಥದ್ದು. ಹಾಗಾಗಿ ಮಹಿಳೆಯರೆಲ್ಲ ಕೂಡ ತಡ ಮಾಡಬೇಕಾಗಿ ಇರುತ್ತೆ ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ಕೂಡ 4,000ನ ಇಟ್ಕೊಂಡು ಅವರು ಮಿಕ್ಕಿರುವಂತಹ 2,000 ಹಣನ ಮಾತ್ರ ಬಿಡುಗಡೆ ಏನು ಮಾಡೋದಿಲ್ಲ. 6,000 ಏನು ಹಣ ಇದೆ ಅದನ್ನು ನಿಮ್ಮ ಒಂದು ಖಾತೆಗೆ ಬಿಡುಗಡೆ ಮಾಡೇ ಮಾಡ್ತಾರೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.